ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಆಗಿವತ್ತು ನಾನು ಮಂಗಳವಾರದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲವೊಂದು ಪ್ರಾಬ್ಲಮಿಂದ. ಸೊ ಹಾಗಾಗಿ ಇವತ್ತು ನಾನು ಒಂದು ಒಳ್ಳೆ ವ್ಲಾಗ್ನ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇನ್ನು ಮುಂದೆ ನಾನು ಎಲ್ಲ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಕಂಟೆಂಟ್ ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಚಾನಲ್ ಡೈಲಿ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿಂದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೊಂಡು ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಹಾಗೆ ಇವತ್ತು ಮಂಗಳವಾರ ವಾಲ್ಮೀಕಿ ಜಯಂತಿ ಅಂತ ಹಸ್ಬೆಂಡ್ಗೆ ಆಫೀಸ್ ರಜೆ ಕೊಟ್ಟಿದ್ದರು. ನೆನ್ನೆ ನೈಟೇ ನಾವು ಚನ್ನಪಟ್ಟಣಕ್ಕೆ ಬಂದ್ವಿ. ಸೊ ಹಾಗಾಗಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ರೆಶಪ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಈಗ ಆಚೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಎಲ್ಲ ಸರ್ಪ್ರೈಸ್ ಕೊಡ್ತೀನಿ, ಬೇಗ ರೆಡಿ ಆಗು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತೇಳಿ ಗೊತ್ತಿಲ್ಲ. ಒಟ್ಟು ರೆಡಿ ಆಗಿದ್ದೀನಿ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ. ಹಾಗೆ ಸ್ಕಿಪ್ ಮಾಡಿದೆ. ಕಂಪ್ಲೀಟಾಗಿ ವ್ಲಾಗ್ನ ನೋಡಿ, ತುಂಬ ಚೆನ್ನಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಈಗ ನಾವು ಹೋಗ್ತಾ ಇರೋದು ಚನ್ನಪಟ್ಟಣ ಕಡೆಗೆ. ಬನ್ನಿ ಹೋಗೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ರೀ ಹಾಯ್ ಮಾಡಿ. ತುಂಬ ದಿವಸ ಆಗಿತ್ತಲ್ವಾ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಚನ್ನಪಟ್ಟಣ ಬಂದ್ವಿ. ಇಲ್ಲಿ ಬಿಗ್ ಬೈಟ್ ಅಂತ ಚನ್ನಪಟ್ಟಣದಲ್ಲಿರೋದು. ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಇವಾಗ ಒಳಗಡೆ ಹೋದರು. ನನ್ನನ್ನು ಕಾರಲ್ಲಿ ಕೂರಿಸ್ಬಿಟ್ಟು ಹೋಗಿದ್ದಾರೆ. ನನಗೆ ಯಾಕಪ್ಪ ಅಂತ ಅಂದ್ಕೊಂಡೆ. ಮತ್ತು ನಾನು ಕಾರಲ್ಲಿದ್ದು ಬಂದು ನೋಡ್ತಿದ್ದೆ, ಅವರು ಕೇಕ್ ಏನೋ ತೊಗೊಳ್ತಾಯಿದ್ರು. ನನ್ನ ಮನೆಗೆ ಕೇಕ್ ತೊಗೊಳ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಅವರು ಕೇಕ್ ನೋಡ್ತಾಯಿದ್ರು. ಹಾಗೆ ನಾನು ಸುಮ್ಮನಾದೆ, ಮನೆಗೆ ತೊಗೊಳ್ತಾ ಇರ್ಬೋದೇನೋ ಅಂತ ಅಂದ್ಕೊಂಡು. ಮುಂದೆ ನೋಡಿ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೇಕ್ ಕೂಡ ಸೆಲೆಕ್ಟ್ ಮಾಡಿ ಕೇಕ್ ಕೂಡ ತೊಗೊಂಡ್ರು. ಅದಾದಮೇಲೆ ನನ್ನನ್ನು ಕರೆದ್ರು. ನಾನು ಏನಪ್ಪ ಇವತ್ತು ನನ್ನ ಬರ್ಡೇ ಅಂತಲೂ ಅಲ್ಲ ಅಂತಲೂ ಗೊತ್ತು, ಬಟ್ ಎಂತಕ್ಕೆ ಅಂತ ನಿಜವಾಗ್ಲೂ ನಾನು ಮರ್ತೇ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದು ಸಡನ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನೇ ಮರ್ತೋಗ್ಬಿಟ್ಟಿದ್ದೆ. ನನ್ನ ತಂಗಿ ನೆನಪಿಟ್ಕೊಂಡು ಅವಳು ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನು ಸೆಲೆಬ್ರೇಷನ್ ಅಂತ ಅಂದ್ಕೊಳ್ತಾ ಇದ್ದೀರಾ? ಮುಂದೆ ನೋಡಿ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಏನು ಸೆಲೆಬ್ರೇಷನ್, ನಾನೇನು ಇಷ್ಟು ಖುಷಿಯಾಗಿದ್ದೀನಿ ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತೀನಿ. ಹಾಗೆ ಇದೇನಪ್ಪ ಬರ್ಡೇ ಡೆಕೋರೇಷನ್ ತೋರಿಸ್ಬಿಟ್ಟು ದಿವ್ಯನ ಬರ್ಡೇ ಅಂತ ಅಂದ್ಕೊಳ್ತಿದ್ದಾರೆ. ನಿಜವಾಗ್ಲೂ ನಮ್ಮ ಬರ್ಡೇ ಅಂತೂ ಅಲ್ಲ, ಅದಕ್ಕಿಂತ ತುಂಬಾ ಸ್ಪೆಷಲ್, ಅದಕ್ಕಿಂತ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಇದೊಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏನಪ್ಪ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಲಿ 1K+ ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬ ಸ್ಪೆಷಲ್ ಮೂಮೆಂಟ್ ನನಗೆ. ಸೊ ಹಾಗಾಗಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನನ್ನ ತಂಗಿ ಅರೇಂಜ್ ಮಾಡ್ಕೊಂಡಿದ್ಲು. ತುಂಬ ಸಿಂಪಲಾಗಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅವಳು ನೆನಪಿಟ್ಕೊಂಡು 1K+ ಆಗಿದೆ ಸಬ್ಸ್ಕ್ರೈಬರ್ಸ್ ನಮ್ಮ ಅಕ್ಕನು ಅಂತೇಳಿ ಅವಳು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಹಾಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ 1 ಮಂತ್ ಆಯಿತು. ಬಟ್ ನಾನು ಚನ್ನಪಟ್ಟಣಕ್ಕೆ ಇವಾಗ ಹೋಗಿದೆ ಅಂತೇಳಿ ನನ್ನ ತಂಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಟ್ನ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಏನಪ್ಪ 1Kಗೆ ಇಷ್ಟೊಂದು ಸೆಲೆಬ್ರೇಷನು, ಇಷ್ಟೊಂದು ಕೇಕ್ ಕಟ್ಟಿಂಗ್ ಅಂತ ನೀವು ಅಂದ್ಕೋಬೇಡಿ. ಒಂದು ಯೂಟ್ಯೂಬರ್ಗೆ 1 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಏನಪ್ಪ ಅಂತಂದರೆ ನಮ್ಮ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ 1 ಮಂತ್ ಆಗಿತ್ತು. ಬಟ್ ನಾವು ಸೆಲೆಬ್ರೇಷನ್ ಏನೋ ಒಂದು ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಮಾಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಈ 1K ಇನ್ನೂ ಬೆಳೀತಾ ಹೋಗಲಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ಹಾಗೆ ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಮೇಲೆ ಹೀಗೆ ಇರಲಿ. ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.
ಹಾಗೆ ಒಳ್ಳೊಳ್ಳೆ ವ್ಲಾಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಗೆ ಯಾವ ರೀತಿ ವ್ಲಾಗ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ರೀತಿಯೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು ಅಂತ ಹೇಳಿ ನಾವೀಗ ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣ ಅಂತೇಳಿ ಬರ್ಗರ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ಮತ್ತು ನನ್ನ ತಂಗಿ ಬರ್ಗರ್ನ ತೊಗೊಂಡ್ವಿ. ಹಸ್ಬೆಂಡ್ ಬಂದು ಒಂದು ಜ್ಯೂಸ್ ಕುಡಿದ್ರು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಬರ್ಗರ್ ಎಲ್ಲ ತಿನ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಬರುವಾಗ ಪಾಪ ಮಲ್ಕೊಂಡಿದ್ಲು. ಸೊ ಹಾಗಾಗಿ ನಾವು ಬಂದ್ವಿ. ಈಗ ನಾವು ಸೆಲೆಬ್ರೇಷನ್ ಮುಗಿಯೋಷ್ಟೊತ್ತಿಗೆ ಪಾಪ ಎದ್ಬಿಟ್ಟಿದ್ಲು ಅಂತೇಳಿ ಮಮ್ಮಿ ಫೋನ್ ಮಾಡಿದ್ರು. ಸೊ ಹಾಗಾಗಿ ಈಗ ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. 1 hour later. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಮ್ಮಿ ಒಬ್ಬಟ್ಟೆಲ್ಲ ಮಾಡಿದರು. ಒಬ್ಬಟ್ಟು ಊಟ ಎಲ್ಲ ಮಾಡಿಕೊಂಡು ನಾವು ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೆ. ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮಮ್ಮಿ ನನ್ನ ತಂಗಿ ನಮ್ಮ ಪಪ್ಪ ಎಲ್ಲ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನು ಕಬ್ಬಾಳಮ್ಮ ಹೋಗೋಣ ಅಂತಲೇ ಬಂದಿದ್ದು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾವು ಸಂಜೆ ಒಂದು 4:30 4:50 ಆಗಿತ್ತು ಮನೆಯಿಂದ ಹೊರಡುವಾಗ. ಏನು ಹಾಫ್ ಆನ್ ಅವರ್ ಸಾಕು ಅಂತೇಳಿ ನಾವು ಅಷ್ಟೇ ಹೋಗಿದ್ದು. ಸಂಜೆದ ಪೂಜೆ ತುಂಬಾ ಚೆನ್ನಾಗಾಗತ್ತೆ ಅಂತೇಳಿ ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಿಮಗೂ ಕೂಡ ಅಮ್ಮನ ದರ್ಶನ ನಿಮಗೂ ಮಾಡಿಸ್ತೀನಿ, ಓಕೆನಾ. ಹಾಗೆ ನಾನು ನಮ್ಮ ಮಮ್ಮಿ ಹಾಗೆ ಎಲ್ಲ ಮಾತಾಡಿಕೊಂಡು ಹಾಗೆ ಚಿಟ್ ಚಾಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ನಂಗೆ ತುಂಬಾ ಇಷ್ಟ ಆಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಹಾಗೆ ನೋಡಿ ನಮ್ಮ ಮಮ್ಮಿ ಹಾಯ್ ಕೂಡ ಮಾಡಿದ್ರು. ಬಟ್ ಇನ್ನೂ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು ಅಂತ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರ್ ಹೇಳ್ತಾ ಇದ್ದೀನಿ. ಹಾಗೆ ಮಾತಾಡ್ತಾ ನಮಗೆ ದೇವಸ್ಥಾನ ಸಿಕ್ಕಿದ್ದೇ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು. ನಾವು ಕಾರ್ ಪಾರ್ಕ್ ಮಾಡೋಷ್ಟೊತ್ತಿಗೆ ಮಮ್ಮಿ ಪಪ್ಪ ಮತ್ತು ನನ್ನ ತಂಗಿ ಎಲ್ಲ ಪೂಜೆ ಸಾಮಾನು ತೊಗೊಳ್ತಾಯಿದ್ರು. ಸೊ ಹಾಗೆ ನಾನು ತೊಗೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮದು ಮಡ್ಲಕ್ಕಿ ಕೊಡೋದು ಇತ್ತು ದೇವಸ್ಥಾನಕ್ಕೆ. ಸೊ ಹಾಗಾಗಿ ನನ್ನ ತಂಗಿನೂ ಮಡ್ಲಕ್ಕಿ ಕೊಡಬೇಕಾಗಿತ್ತು. ಅವಳು ತೊಗೋತಾ ಇದ್ಲು. ಹಾಗೆ ನಾನು ಕೊಡೋಣ ಅಂಥೇಳಿ ಮಡ್ಲಕ್ಕಿನ ನಾನು ಕೂಡ ತೊಗೊಂಡೆ. ಹಾಗೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸ್ವಲ್ಪ ಬೇರೆ ಕಡೆ ಎಲ್ಲ ಚನ್ನಪಟ್ಟಣಕ್ಕೆ ಹೋಗಿ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ರಿಟರ್ನು ಸಂಜೆ ಸ್ವಲ್ಪ ಕತ್ಲಾಗುತ್ತೆ ಅಂಥೇಳಿ ಏನು ಮಾಡಿದ್ವಿ, ನಾವು ದೇವಸ್ಥಾನದಲ್ಲೇ ತೊಗೋಣ ಅಂಥೇಳಿ ದೇವಸ್ಥಾನದಲ್ಲೇ ತೊಗೊಂಡ್ವಿ. ಹಾಗೆ ಮಡ್ಲಕ್ಕಿನ ಕೂಡ ತೊಗೊಂಡ್ವಿ. ಹಾಗೆ ಹುಣ್ಮೆ ದಿನ ಹೋಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಅಂತ ಹೇಳ್ಬೋದು. ತುಂಬ ಆದ್ರೂ ಜನ ಇದ್ದರೂ ಕೂಡ ಇಲ್ಲದ ಥರನೇ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಈಗ ತುಂಬ ಸ್ಪೇಷಿಯಸ್ ಆಗಿ ತುಂಬ ವಿಶಾಲವಾಗಿ ಜಾಗ ಇರೋದ್ರಿಂದ ಎಷ್ಟು ಜನ ಇದ್ರೂ ಗೊತ್ತಾಗಲ್ಲ. ಹಾಗೆ ಈಗ ಮಡ್ಲಕ್ಕಿ ಎಲ್ಲ ತೊಗೊಂಡು ನಾವೀಗ ದೇವ್ರ ದರ್ಶನಕ್ಕಂತ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ಹಾಗೆ ನಾನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ತುಂಬಾ ಬರ್ತಾಯಿದ್ದೆ ಮುಂಚೆ. ಬಟ್ ಇವಾಗ ಸ್ವಲ್ಪ ಟೈಮ್ ಫ್ರೀ ಇರೋದಿಲ್ಲ. ಬಟ್ ನನಗೆ ಅಮ್ಮನ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಹಾಗೆ ನನಗೆ ದೇವಸ್ಥಾನಕ್ಕೆ ಬಂದಾಗೆಲ್ಲ ಏನೋ ಒಂಥರ ಪಾಸಿಟಿವ್ ಫೀಲ್ ಅಂತಲೇ ಹೇಳ್ಬೋದು. ಕರೆಕ್ಟ್. ಹಾಗೆ ನಾನು ಚನ್ನಪಟ್ಟಣಕ್ಕೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾನೇ ಇರ್ತೀನಿ. ಹಾಗೆ ಇವಾಗ ಸುಮಾರು ದಿನ ಆಗಿತ್ತು ಬಂದು. ಸೊ ಹಾಗಾಗಿ ಈ ಸಲ ಮಿಸ್ ಮಾಡಬಾರ್ದು ಅಂತೇಳಿ ಬಂದೆ. ತುಂಬಾ ಚೆನ್ನಾಗಾಯಿತು ದರ್ಶನ ಮಾತ್ರ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ದೇವರ ದರ್ಶನ ಹೇಗಾಯಿತು ಏನು ಇತ್ತ ಅಂತ ಬನ್ನಿ ತೋರಿಸ್ತೀನಿ ದೇವ್ರನ್ನ. ಫ್ರೆಂಡ್ಸ್, ಹಾಗೇನಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಫಸ್ಟು ಒಂದು ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಹತ್ರದಿಂದನೇ ಇವಾಗ ನಮಗೆ ಒಳಗಡೆ ಹೋಗೋದಕ್ಕೆ ಜಾಗನ ಮಾಡಿದ್ದಾರೆ. ಹಾಗೆ ಕ್ಯೂಯಲ್ಲೇ ನಿಂತ್ಕೊಂಡು ಹೋದ್ವಿ.
ಅದಾದಮೇಲೆ ನಾವು ಮುಂದೆ ಹೋದ್ಮೇಲೆ ನಾವು ನಮ್ಮನ್ನ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು, ದರ್ಶನ ಮತ್ತು ತುಂಬ ಚೆನ್ನಾಗಾಯಿತು. ಅಮ್ಮನ ನಾವು ಎದುರುಗಡೆ ನಿಂತ್ಕೊಂಡು ನೋಡಿ ಆಶೀರ್ವಾದ ತೊಗೊಂಬಂದು ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇದು ನಾನು ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ದರ್ಶನ ಮಾಡಿದ್ದು. ನಾನು ಎರಡೆರಡು ಸಲ ದರ್ಶನ ಮಾಡಿದೆ ನಾನು ಅಮ್ಮನ ದರ್ಶನ. ಏನೋ ಒಂಥರ ದೇವಸ್ಥಾನದಿಂದ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಸಲ ದರ್ಶನ ಮಾಡೋಣ ಅಂಥೇಳಿ ಮತ್ತೆ ನಾನು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ದು. ತುಂಬಾ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನಾನು. ಹಾಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಕ್ಯಾಮ್ರಾ ವೀಡಿಯೋ ಏನೂ ಅಲೋ ಇರಲಿಲ್ಲ. ನಾನು ನಿಮಗೆಲ್ಲರಿಗೂ ನಿಮಗೂ ಅಮ್ಮನ ದರ್ಶನ ಮಾಡಿಸೋಣ ಅಂತೇಳಿ ಚಿಕ್ಕ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆಚೆ ಬಂದಮೇಲೆ ಸ್ವಲ್ಪ ತಾಯ್ತ ಮತ್ತು ತೀರ್ಥ ಎಲ್ಲ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಅಲ್ಲೂ ಕೂಡ ಆರತಿ ಎಲ್ಲ ಮಾಡಿಕೊಂಡು ಅಲ್ಲಿ ತೀರ್ಥ ನೀರು ಮತ್ತು ಎಲ್ಲ ಗಂಧ ಎಲ್ಲ ಇಟ್ಟಿರ್ತಾರೆ. ಅಲ್ಲೂ ಕೂಡ ಅಲ್ಲೇ ಕುಂಕುಮ ಕೂಡ ಇರುತ್ತೆ, ಅಲ್ಲೇ ಹಚ್ಕೊಂಡು ಸ್ವಲ್ಪ ಅಲ್ಲೂ ಹಾಗೆ ಅಲ್ಲೇ ತೀರ್ಥ ಕೂಡ ಕೊಡ್ತಾರೆ. ತೀರ್ಥ ಕುಂಕುಮ ಇಟ್ಕೊಂಡು ಬಂದ್ವಿ. The next day. ಫ್ರೆಂಡ್ಸ್, ಹಾಗೆ ನೈಟ್ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಏನಪ್ಪ ಅಂತಂದರೆ ಮತ್ತೆ ಬೆಳಗ್ಗೆ ಎದ್ದು ತುರುವೇಕೆರೆಗೆ ಹೋಗಬೇಕಾಗಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಮನೆಯಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ನಾವಿವಾಗ ಹೊರಟಿದ್ದೀವಿ. ಮಮ್ಮಿ ಪಪ್ಪಾಗೆಲ್ಲ ಬಾಯ್ ಹೇಳಿ ನಾವು ಇವಾಗ ಹೊರಟ್ವಿ. ಹಾಗೆ ಇದಾಗಿತ್ತು ನನ್ನ ಈ ವ್ಲಾಗ್. ನಿಮಗೆಲ್ಲ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿರೋ ಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.